ನಮಸ್ಕಾರ ಸ್ನೇಹಿತರೆ, ಸ್ವತ್ತೋಡೆಗೆ ಸ್ವಾಗತ. ನಾನು ಕಾರ್ತಿಕ್. ಇವತ್ತಿನ ಈ ಸಂಚಿಕೆಯಲ್ಲಿ ಎರಡು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಇನ್ನೂ ಹಲವು ಜಂತರ್ ಮಂತರ್ ಪ್ರತಿಭಟನೆ ಮತ್ತು ಈ ನೀಟ್ ವಿಚಾರದ ಪ್ರತಿಭಟನೆಯನ್ನು ದೊಡ್ಡ ಸ್ವರೂಪದಲ್ಲಿ ಬಿಂಬಿತ ಮಾಡಿದಂಥವ್ರು ಯಾರೂ ಕೂಡ ಭಾಗಿಯಾಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಯಾವಾಗ ಆ ಪ್ರತಿಭಟನೆಗೆ ಭಾಗಿಯಾಗ್ತಾರೆ ಅಂತ ಪ್ರಿಯಾಂಕಾ ವಾದ್ರಾ ಅವರಿಗೆ ಪ್ರಶ್ನೆ ಕೇಳಿದಾಗ ಅವರು ಗ್ರೇಟ್ ಎಸ್ಕೇಪ್ ಆದರು ಆ ಜಾಗದಿಂದ. ಸಂಸತ್ ಆವರಣದ ಮುಂದೆಗಡೆ NDA ಸಂಸದರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಸ್ಕೇಪ್ ಆದರು, ಈ ಸನ್ನಿವೇಶದ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಬಹಳ ಪ್ರಮುಖವಾಗಿ FCRA ಮತ್ತು ಡಿಲಿಮಿಟೇಷನ್ ಬಿಲ್, ಈ ಸದನದ ಈ ಮುಂಗಾರು ಅಧಿವೇಶನದ ದೊಡ್ಡ ಅಜೆಂಡಾ ಇದ್ದಂಥದ್ದೇ ಈ FCRA, ಅದರಲ್ಲೂ ಈ ಡಿಲಿಮಿಟೇಷನ್ ಬಿಲ್. ಇದು ಬರುತ್ತಾ ಬರಲ್ವಾ? ಇನ್ನು ಉಳಿದಿರುವಂಥದ್ದು 2 ದಿನ, ಅಥವಾ ಏನಾದರೂ ವಿಶೇಷ ಅಧಿವೇಶನವನ್ನು, ಜಂಟಿ ಅಧಿವೇಶನ ಕರೀತಾರಾ? ಇನ್ನೂ ಪ್ರಮುಖವಾಗಿ ಅಮಿತ್ ಶಾ ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಂಸತ್ತಿಗೆ ಬರ್ತಾರೆ, ರಾತ್ರಿ 11:30 12 ಗಂಟೆ ತನಕ ಕೆಲಸ ಮಾಡ್ತಾರೆ, ಆದರೆ ಸದನಕ್ಕೆ ಯಾಕೆ ಹೋಗ್ತಾ ಇಲ್ಲ? ನರೇಂದ್ರ ಮೋದಿಯವರು ಕೂಡ ಯಾಕೆ ಹೋಗ್ತಾ ಇಲ್ಲ? ಇದು ದೇಶದಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಬರ್ತಾ ಇರೋ ಮಾಹಿತಿ, ಇವತ್ತಿಲ್ಲ ನಾಳೆ FCRA ಮಂಡನೆ ಆಗುತ್ತೆ. ಜಂಟಿ ಅಧಿವೇಶನ ಕರೀತಾರೆ, ಲೋಕಸಭಾ ರಾಜ್ಯಸಭಾ ಜಂಟಿ ಅಧಿವೇಶನವನ್ನು ಕರೆದು ಡಿಲಿಮಿಟೇಷನ್ ಬಿಲ್ಲನ್ನು ಮಂಡನೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಚಾರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಮೊದಲಿಗೆ ನಮ್ಮ ಪ್ರಿಯಾಂಕಾ ವಾದ್ರಾ ಅವರ ಬಗ್ಗೆ ಮಾತಾಡೋಣ. ಪ್ರಿಯಾಂಕಾ ವಾದ್ರಾ ಅವರು ಇವತ್ತು ಎಂದಿನಂತೆ ಸಂಸತ್ನ ಆವರಣಕ್ಕೆ ಬರ್ತಾ ಇದ್ದಂತೆ ಪತ್ರಕರ್ತರು ಪ್ರಶ್ನೆಯನ್ನು ಕೇಳ್ತಾರೆ ಅವರಿಗೆ. ರಾಹುಲ್ ಗಾಂಧಿಯವರು ಯಾಕೆ ಹೋಗ್ತಾ ಇಲ್ಲ ಜಾರ್ಖಂಡ್ನ ಪ್ರತಿಭಟನೆಗೆ, ಅಥವಾ ಯಾಕೆ ಜಾರ್ಖಂಡ್ ಪ್ರತಿಭಟನೆಯಲ್ಲಿ ಬೆಂಬಲ ಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳಿದಾಗ ಪ್ರಿಯಾಂಕಾ ವಾದ್ರಾ ಅವರು ಅದಕ್ಕೆ ಉತ್ತರಿಸಲಾಗದೆ ಕಂಗಲ್ಲಾಗಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನ ಪಡ್ತಾರೆ. ಒಂದು ರೀತಿಯಾಗಿ ಉತ್ತರ ಕೊಡಬೇಕು ಅಂತ ಏನೋ ಟ್ರೈ ಮಾಡ್ತಾರೆ, ಬಟ್ ಸಮರ್ಥವಾದಂಥ ಉತ್ತರ ಅವ್ರ ಬಳಿ ಇರೋದಿಲ್ಲ. ಅಲ್ಲೇ NDA ಸಂಸದರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಎಷ್ಟು ದಿನಗಳ ಕಾಲ ಇಂಡಿ ಮೈತ್ರಿಕೂಟದ ಸಂಸದರು ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರದ ದೇಣಿಗೆ ಲೂಟಿ, ಇನ್ನೂ ಹಲವು ವಿಚಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಇವತ್ತು ಮಾತ್ರ NDA ಸಂಸದರು, ನಿರ್ಮಲಾ ಸೀತಾರಾಮನ್ ಕೂಡ ಇದ್ರು, ಕಿರಣ್ ರಿಜಿಜು ಕೂಡ ಇದ್ರು, ಆ ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ರು. ಜಾರ್ಖಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಯಾಕೆ ಮಾತನಾಡ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ. ಅದೇ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಈ ರೀತಿಯಾಗಿ ಸಿಕ್ಬಿದ್ರು. ಯಾಕೆ ಅಣ್ಣನ ಹಾದಿಯಲ್ಲೇ ತಂಗಿ ಅಂತ ಟೈಟಲ್ ಕೊಟ್ಟೆ ಅಂತ ಹೇಳಿದ್ರೆ, ಈ ಹಿಂದೆ ಕೆಲವು ತಿಂಗಳ ಹಿಂದೆ ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ವಾದ್ರಾ ಅವರು ಪ್ರಬುದ್ಧವಾಗಿ ಯೋಚನೆ ಮಾಡ್ತಾರೆ. ಮುಂದಿನ ಪ್ರಧಾನಿಯಾಗುವಂತಹ ಎಲ್ಲ ಅರ್ಹತೆಗಳು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಇದೆ ಅನ್ನುವ ಚರ್ಚೆ ಕೂಡ ಶುರುವಾಗಿತ್ತು. ಅದೇ ರೀತಿಯಾದಂತಹ ನಡವಳಿಕೆ ಪ್ರಿಯಾಂಕಾ ವಾದ್ರಾ ಅವರು ಇತ್ತು. ಕೆಲವು ದಿನಗಳ ಹಿಂದೆ ಸಂಸತ್ನಲ್ಲೂ ಕೂಡ ಇಫ್ ಐ ಆಮ್ ನಾಟ್ ರಾಂಗ್ ಅನುರಾಗ್ ಠಾಕೂರ್ ಅನಿಸುತ್ತೆ, ಅನುರಾಗ್ ಠಾಕೂರ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನೀವು ರಾಹುಲ್ ಗಾಂಧಿ ರೀತಿಯೇ ಆಗ್ತಾ ಇದ್ದೀರಿ ಅಂತ. ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೇವೆ. ಜಂತರ್ ಮಂತರ್ನ ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ನನ್ನು ಬಳಸಿದ್ರು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋದನ್ನು ದೊಡ್ಡ ಮಟ್ಟಿಗೆ ಸುದ್ದಿಯನ್ನು ಮಾಡಿ, ಇನ್ನೂ ಕೂಡ ಆ ವಿಚಾರದ ಬಗ್ಗೆ ಅಮಿತ್ ಶಾ ಮಾತನಾಡಬೇಕು, ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಾರೆ. ಜಾರ್ಖಂಡ್ನ ಪ್ರತಿಭಟನೆಯಲ್ಲಿ ಏನಾಯಿತು? ನಿನ್ನೆ ಟಿಯರ್ ಗ್ಯಾಸ್ ಬಳಕೆ ಆಯಿತು, ಲಾಠಿ ಚಾರ್ಜ್ ಆಯಿತು, ತಡರಾತ್ರಿ ಲಾಠಿ ಚಾರ್ಜ್ ನಡೆಯಿತು. ಫೆನ್ಸಿಂಗ್ ರೀತಿಯಲ್ಲಿ ನೋಡಬೇಕಿತ್ತು ನೀವು ಆ ಬ್ಯಾರಿಕೇಡ್ನ ಯಾವ ರೀತಿಯಾಗಿ ಹಾಕಿಟ್ಟಿದ್ರು ಅಂತ. ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾರೆ. ಯಾಕೆ ಈ ರೀತಿಯಾದಂಥ ಬ್ಯಾರಿಕೇಡ್ ಹಾಕಿದ್ದೀರಿ, ಅದ್ರ ಮೇಲೆ ಯಾಕೆ ಫೆನ್ಸಿಂಗ್ನ ತಂತಿ ಬೇಲಿಯನ್ನು ಹಾಕಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮಾಡಿದ ಪತ್ರಕರ್ತನನ್ನು ಹೋಟೆಲ್ನಲ್ಲಿ ಹೋಗಿ ಬಂಧನ ಮಾಡುತ್ತಾರೆ, ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಾರೆ ಕಡೆಗೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಇನ್ನುಳಿದವರು ಯಾಕೆ ಮಾತನಾಡ್ತಿಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟದ್ದು ಸರಿಯಾಗಿ ಪ್ರಿಯಾಂಕಾ ವಾದ್ರಾ ಅವರು ಸಿಗಾಕೊಂಡ್ರು. ಇನ್ನು 2ನೇ ಸುದ್ದಿಯತ್ತ ಹೋಗೋಣ. FCRA ಮತ್ತು ಡಿಲಿಮಿಟೇಷನ್ ಬಿಲ್, ಈ ಸದನ ಆರಂಭಕ್ಕೂ ಮುನ್ನ ಡಿಲಿಮಿಟೇಷನ್ ಬಿಲ್ನ ಬಗ್ಗೆ ದೊಡ್ಡ ಮಟ್ಟಿಗಿನ ಚರ್ಚೆ ಆಯಿತು. ಸಂಖ್ಯೆಗಳು ಕೂಡ ಅದೇ ರೀತಿಯಾಗಿ BJP NDA ಮೈತ್ರಿಕೂಟ ಅದನ್ನು ಜೋಡಿಸುವಂಥ ಪ್ರಕ್ರಿಯೆಗೆ ಮುಂದಾಗಿದ್ದರು. ಅಮಿತ್ ಶಾ ದೊಡ್ಡ ರಣತಂತ್ರವನ್ನು ಮಾಡ್ತಾಯಿದ್ರು.
ಆದರೆ ಯಾವಾಗ ಈ ನೀಟ್ ಪ್ರತಿಭಟನೆ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ತೋ ವಿಪಕ್ಷಗಳು ಗದ್ದಲಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಅಜೆಂಡಾ ಬದಲಾಯಿತು. ಒಂದೇ ಒಂದು ಯಾವುದೋ ಕಡೇ ಕ್ಷಣದಲ್ಲಿ ಆ್ಯಂಟಿ ಪೇಪರ್ ಲೀಕ್ನ ಬಿಲ್ ಮಾತ್ರ ಇಲ್ಲಿ ತನಕ ಪಾಸಾಗಿರುವಂಥದ್ದು. FCRA ಮತ್ತು ಡಿಲಿಮಿಟೇಷನ್ ಒಟ್ಟು 8 ಬಿಲ್ಗಳನ್ನು ಮಂಡನೆ ಮಾಡಬೇಕು ಅನ್ನೋದರ ಅಜೆಂಡಾದಲ್ಲಿದ್ದಂಥದ್ದು. ಅದರಲ್ಲಿ ಡಿಲಿಮಿಟೇಷನ್ ಬಿಲ್ ಇರಲಿಲ್ಲ. FCRA ಬಿಲ್ ಮಂಡನೆ ಆಗುವ ಸಾಧ್ಯತೆ ಇದೆ ಇವತ್ತು ಅನ್ನುವಂಥ ಮಾಹಿತಿಗಳಿದೆ. ಬಟ್ ಇಲ್ಲಿ ತನಕ ಯಾವುದೇ ರೀತಿ ಆ ರೀತಿಯ ಬೆಳವಣಿಗೆಗಳಾಗ್ತಾ ಇಲ್ಲ. ಈಗ ಸಮಯ ಸಂಜೆ 4:15 ಆಗ್ತಾ ಇದೆ. ಯಾವುದೇ ರೀತಿ ಬೆಳವಣಿಗೆ ಆ ರೀತಿ ಆಗಿಲ್ಲ. ಡಿಲಿಮಿಟೇಷನ್ ಬಿಲ್ ಬಗ್ಗೆ ಈ ಸದನದಲ್ಲಿ ಆಗುವ ಸಾಧ್ಯತೆ ಕೂಡ ಕಡಿಮೆ ಇದೆ ಅನಿಸುತ್ತೆ. ಇನ್ನು 13ನೇ ತಾರೀಕು 2 ದಿನದಲ್ಲಿ ಮುಕ್ತಾಯ ಆಗುತ್ತೆ. ಜಂಟಿ ಅಧಿವೇಶನ ಕರೆಯುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾದ ಎರಡೂ ಜಂಟಿ ಅಧಿವೇಶನವನ್ನು ಕರೆದು ಅಲ್ಲಿ ಈ ಬಿಲ್ಗಳ ಬಗ್ಗೆ ಚರ್ಚೆ ಅಂತೂ ಅತ್ಯವಶ್ಯಕ. ಚರ್ಚೆಯು ಮಾಡಿ ಇದನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಇದೆ. ನಿನ್ನೆಯಿಂದಲೇ ಕಾಂಗ್ರೆಸ್ ವಿಪ್ಪನ್ನು ಜಾರಿ ಮಾಡಾಗಿದೆ. ಇಲ್ಲಿ ಅಮಿತ್ ಶಾ ಅವರು ಯಾಕೆ ಬರ್ತಾ ಇಲ್ಲ ಅಂತ. ಅಮಿತ್ ಶಾ ಅವರು ಸಂಸತ್ತಿಗೆ ಬರ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಆಗಾಗ ಸಂಸತ್ತಿಗೆ ಬರ್ತಾರೆ. ಆದರೆ ಅಮಿತ್ ಶಾ ಸಭೆಗಳನ್ನು ಮಾಡ್ತಾರೆ ಯಾವಾಗ ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋಕೆ ಸರಿಯಾದ ಸಮಯ ಅಂತ. ಇಷ್ಟು ದಿನಗಳ ಕಾಲ IND ಮೈತ್ರಿಕೂಟದ ಕಡೆಯೇ ಎಲ್ಲ ಇತ್ತು. ಜಂತರ್ ಮಂತರ್ನ ಪ್ರತಿಭಟನೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ರಾಮ ಮಂದಿರ ದೇಣಿಗೆ ಲೂಟಿ. ಈಗ ಜಾರ್ಖಂಡಿನ ಪ್ರತಿಭಟನೆ ಒಂದು ರೀತಿಯಾಗಿ BJPಗೆ ಬೂಸ್ಟ್ ಕೊಟ್ಟಂತಾಗಿದೆ ಕೇಂದ್ರದಲ್ಲಿ. ಇದೇ ಸಮಯವನ್ನು ಎನ್ಕ್ಯಾಚ್ ಮಾಡ್ಕೊಂಡು ನನ್ನ ಪ್ರಕಾರ ಇವತ್ತು ಇಲ್ಲ ನಾಳೆ ಅಥವಾ 13ನೇ ತಾರೀಕಿನ ಒಳಗಾಗಿ FCRA ಬಿಲ್ ಒಂದನ್ನು ಮಂಡನೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಡಿಲಿಮಿಟೇಷನ್ ಬಿಲ್ಲು ಜಂಟಿ ಅಧಿವೇಶನ ಕರೆದು ಇಷ್ಟೆಲ್ಲ ರಣತಂತ್ರವನ್ನು ಮಾಡ್ಕೊಂಡ್ಬಂದಿದ್ದಾರೆ ಇಷ್ಟು ದಿನಗಳ ಕಾಲ. ಕೊನೆ ಕ್ಷಣದಲ್ಲಿ ಬೇಡ ಡಿಲಿಮಿಟೇಷನ್ ಬಿಲ್ಲು ಅಂತ ಬಿಟ್ಬಿಡ್ತಾರ. ಈಗ ಡಿಲಿಮಿಟೇಷನ್ ಬಿಲ್ ಆಗಿಲ್ಲ ಅಂತ ಹೇಳಿದ್ರೆ 29ಕ್ಕೆ ಈ ಕ್ಷೇತ್ರಗಳ ಮರುವಿಂಗಡಣೆ ಏನಾಗುತ್ತಲ್ಲ ಅದರ ಪ್ರಕಾರ ನೀವು ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಮಯ ಸಾಕಾಗೋದಿಲ್ಲ. ಈಗ ಮುಂದಿನ ಅಧಿವೇಶನಕ್ಕೆ ನೀವು ಮುಂದುವರಿದ್ರೆ ಇದೇ ಒಂದು ಡೆಡ್ಲೈನ್ ಆಗಿದೆ BJPಗೆ, ಅಮಿತ್ ಶಾ ಅವರಿಗೆ ಡಿಲಿಮಿಟೇಷನ್ ಬಿಲ್ಲನ್ನು ಮಂಡಿಸಬೇಕು ಅಂತ. ಒಂದು ವೇಳೆ 29ನೇ ಚುನಾವಣೆಯನ್ನು ಡಿಲಿಮಿಟೇಷನ್ ಬಿಲ್ನೊಂದಿಗೆ BJP ಹೋದರೆ ಒಂದು ಎಡ್ಜಿದೆ ಅನ್ನುವಂಥ ಮಾತುಕತೆ ಚರ್ಚೆಯು ಕೂಡ ನಡೀತಾ ಇದೆ. ಬಿಟ್ಬಿಡ್ತಾರಾ ಅಮಿತ್ ಶಾ ಅವರು? ಹಾಗಾಗಿ 13ನೇ ತಾರೀಕು ಈಗ ಡಿಲಿಮಿಟೇಷನ್ ಬಿಲ್ ಮಂಡನೆಗೂ ಸಮಯ ಇಲ್ಲ. ಜಂಟಿ ಅಧಿವೇಶನ ಆಗುವಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿದೆ. FCRA ಬಿಲ್ ಇನ್ನೇನು 13ನೇ ತಾರೀಕು ಒಳಗಡೆ ಮಂಡನೆ ಆಗುತ್ತೆ. ಇಲ್ಲ ಇದು ಕೂಡ ಜಂಟಿ ಅಧಿವೇಶನಕ್ಕೆ ಹೋದರೂ ಕೂಡ ಆಶ್ಚರ್ಯಪಡಬೇಡಿ. ಒಟ್ಟಾರೆಯಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆಗಳು ನಾವು 20ನೇ ತಾರೀಕಿನಿಂದ ಹೇಳ್ತಾ ಇದ್ದೀವಿ. ಈ ಅಧಿವೇಶನದಲ್ಲಿ ಒಂದು ರೀತಿ ದೊಡ್ಡ ಬೆಳವಣಿಗೆಗಳಾಗ್ತವೆ, ದೊಡ್ಡ ಬಿಲ್ಲುಗಳು ಮಂಡನೆ ಆಗ್ತವೆ, ಕುತೂಹಲಕಾರಿಯಾಗಿರುತ್ತೆ ಅಂತ. ಬಟ್ ಅದು ಇಂದು ಮುಂದೆ ಹುಡುತಾನೆ ಹೋಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಡಿಲಿಮಿಟೇಷನ್ ಬಿಲ್ FCRA ಬರೋದಂತೂ ಖಂಡಿತ. ಬಟ್ ಡಿಲಿಮಿಟೇಷನ್ ಬಿಲ್ ಬರಲ್ವಾ ಅನ್ನೋದರ ಉತ್ತರ ಇನ್ನೇನು 2 ದಿನಗಳು ಸಿಗುತ್ತೆ. ನಮಸ್ಕಾರ.